ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ 1 ವರ್ಷ ಪೂರ್ಣಗೊಂಡ ಬೆನ್ನಲ್ಲೇ ಕರ್ನಾಟಕದ ಮಹಿಳೆಯರಿಗೆ 4,000 ರೂಪಾಯಿ ಬಂಪರ್ ಗುಡ್ ನ್ಯೂಸ್ ಸಿಕ್ಕಿದೆ. ಮೇ ಮೊದಲ ವಾರದಲ್ಲಿ ಗೃಹಲಕ್ಷ್ಮಿಯ 10ನೇ ಕಂತಿನ ಹಣ ಅಂದ್ರೆ ಒಟ್ಟು 20,000 ರೂಪಾಯಿಯನ್ನ ಸರ್ಕಾರ ಈಗಾಗಲೇ ಮಹಿಳೆಯರ ಅಕೌಂಟಿಗೆ ಜಮೆ ಮಾಡಿದೆ. ಒಟ್ಟು ಇಲ್ಲಿಯವರೆಗೆ 20,000 ರೂಪಾಯಿ ಜಮೆಯಾದ ಖುಷಿಯಲ್ಲಿದ್ದ ಮಹಿಳೆಯರಿಗೆ ಈಗ ಇದೇ ತಿಂಗಳು ಮತ್ತೊಂದು ಸಿಹಿ ಸುದ್ದಿ ಸಿಕ್ಕಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ತಿಂಗಳು 31ರ ಒಳಗೆ ಕರ್ನಾಟಕದ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟಿಗೆ 11ನೇ ಕಂತಿನ ಹಣವನ್ನ ಜಮೆ ಮಾಡಬೇಕಂತ ಆರ್ಡರ್ ಮಾಡಿದ್ದಾರೆ. ಇದೇ ತಿಂಗಳ 29, 30 ಮತ್ತು 31ರ ಒಳಗೆ ನಾವು ಈಗಾಗಲೇ ತಿಳಿಸಿರುವ ತಾಲೂಕುಗಳಿಗೆ ಮೊದಲು ಹಣವನ್ನ ವರ್ಗಾವಣೆ ಮಾಡಲಾಗುತ್ತೆ. ಯಾವ್ಯಾವ ತಾಲೂಕಿಗೆ ಮೊದಲು ಹಣ ಜಮೆ ಆಗುತ್ತೆ ಅನ್ನೋದನ್ನ @ದಿವಾಕರ್ ಫ್ಯಾಕ್ಟ್ ಅಂತ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಇಷ್ಟೇ ಅಲ್ಲ, ಇನ್ನು 2ನೇ ಹಂತದ ತಾಲೂಕಿನ ಲಿಸ್ಟ್ ಅನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀವಿ. ಆ ತಾಲೂಕಿನ ಆರ್ಡರ್ ಪ್ರಕಾರನೇ ಈ ಸಲ ಗೃಹಲಕ್ಷ್ಮಿ ಹಣ ಸಿಗುತ್ತೆ. ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ ಎಲ್ಲ ಅಪ್ಡೇಟ್ ಬೇಕು ಅಂದ್ರೆ ಈಗಲೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಎಲ್ರಿಗೂ ಈಗಲೇ ಶೇರ್ ಮಾಡಿ.